ನನ್ನೆಲ್ಲ ಆತ್ಮೀಯ ಸಜ್ಜನ ಸದ್ಬಂಧುಗಳೇ, ಇಂದು ಉತ್ತರ ಕನ್ನಡ ಶೈಕ್ಷಣಿಕ ಜಿಲ್ಲೆಯ ಸರ್ಕಾರಿ ಶಾಲೆಗಳಲ್ಲಿ ಇಸಿಸಿಇ ತರಗತಿಗಳ ಸ್ಥಿತಿಗತಿಯನ್ನು ಹೇಳೋಕ್ಕೋಸ್ಕರ ನಾನು ಇಲ್ಲಿ ಬಂದು ನಿಂತಿದ್ದೇನೆ. ನಿಮಗೆಲ್ಲರಿಗೂ ನನ್ನ ಸವಿನಯ ಪ್ರಣಾಮಗಳು. ಮರಿದುಂಬಿಯಾಗಿ ಮೇಣ್ ಕೋಗಿಲೆಯಾಗಿ ಪುಟ್ಟುವುದು ಬನವಾಸಿ ದೇಶದೊಳ್ ಎಂದ ಆದಿಕವಿ ಪಂಪ ಅದಕ್ಕೂ ಮುಂದುವರಿದು ಆರಂಕುಶವಿಟ್ಟೊಡಂ ನೆನವುದೆನ್ನಮನಂ ಬನವಾಸಿ ದೇಶಮಂ ಎಂದ. ಕನ್ನಡಕ್ಕೇ ಉತ್ತರವೆನಿಸಿದ ಉತ್ತರ ಕನ್ನಡ ಜಿಲ್ಲೆಯ ನಿವಾಸಿಗಳು ನಾವು. ಜನ್ಮ, ಶಿಕ್ಷಣ, ವೃತ್ತಿ, ಬೆಳವಣಿಗೆ, ಸಾಧನೆ ಎಲ್ಲವೂ ಇಲ್ಲೇ ಈ ನೆಲದಲ್ಲೇ ಆದದ್ದು. ಇದು ನಮ್ಮ ಜೀವನದ ಸೌಭಾಗ್ಯ ಎಂದೇ ನಾವು ಭಾವಿಸುತ್ತೇವೆ. ಜಾನಪದ, ಯಕ್ಷಗಾನ, ಪರಿಸರ ಪ್ರೀತಿ ಇವೆಲ್ಲವೂ ಸಮ್ಮಿಳಿತಗೊಂಡು 3 ಪದ್ಮಶ್ರೀ ಪ್ರಶಸ್ತಿಗಳನ್ನು ಪಡೆದುಕೊಂಡ ಹಾಗೂ ಶೈಕ್ಷಣಿಕವಾಗಿ ಅತಿ ಮುಂದುವರಿದ ಶೈಕ್ಷಣಿಕ ಜಿಲ್ಲೆಗಳಲ್ಲಿ ಉತ್ತರ ಕನ್ನಡವೂ ಒಂದು. ಸಹ್ಯಾದ್ರಿ ಮತ್ತು ಸಮುದ್ರ ತೀರಗಳೆರಡೂ ಸೇರಿ ಭೂಲೋಕದ ಸ್ವರ್ಗ ಎಂದೇ ತೋರುವ ನಮ್ಮ ಜಿಲ್ಲೆಯನ್ನ ರಾಷ್ಟ್ರಗೀತೆ ಬರೆದ ರವೀಂದ್ರರೇ ಹಾಡಿ ಹೊಗಳಿದ್ದಾರೆಂದರೆ ಇದಕ್ಕೂ ಹೆಚ್ಚಿನ ಧನ್ಯತೆ ಇನ್ನೇನು ಬೇಕು ಹೇಳಿ? ಹಾಗೆ ಹೇಳ ಹೊರಟರೆ ಇಡೀ ಭೂಮಂಡಲವನ್ನೇ ಕಾಗದವನ್ನಾಗಿಸಿ, ತೆಂಗಿನ ಗರಿಗಳನ್ನೇ ಲೇಖನಿಯಾಗಿಸಿ, ಸಮುದ್ರದ ನೀರನ್ನೇ ಶಾಯಿಯಾಗಿ ಬಳಸಿದರೂ ನನ್ನ ಜಿಲ್ಲೆಯ ಬಗೆಗೆ ಈ ಕಲ್ಪದಲ್ಲಿ ಮುಗಿಸಲಾರದಷ್ಟು ಬರೆಯುವುದಿದೆ, ಹೇಳುವುದಿದೆ. ನಮ್ಮ ಸರ್ಕಾರಿ ಶಾಲೆಗಳು 1000 ಸಮೀಪಿಸಿದ ಸರ್ಕಾರಿ ಶಾಲೆಗಳು, 50,000ಕ್ಕೂ ಮೀರಿದ ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳು, ಮಕ್ಕಳನ್ನು ಮಾರ್ಗದರ್ಶಿಸಿ ಸ್ಫೂರ್ತಿ ತುಂಬುವಂತಹ ಇಲಾಖೆಯ ಅಧಿಕಾರಿಗಳು, ಮಾರ್ಗದರ್ಶಕರು, ಶಿಕ್ಷಕರು, ಪಾಲಕರು, ಪೋಷಕರು, ವ್ಯವಸ್ಥೆ, ಸಮಾಜ ಹೀಗೆ ಉತ್ತರ ಕನ್ನಡ ಜಿಲ್ಲೆ ಶೈಕ್ಷಣಿಕವಾಗಿ ತನ್ನದೇ ಆದ ಛಾಪು ಉಳಿಸಿಕೊಂಡು ಜಾಪು ತೋರದ ಜಿಲ್ಲೆ. ಇಸಿಸಿ ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಷನ್, ಆರಂಭಿಕ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣ. ಇದು 0ದಿಂದ 8 ವರ್ಷಗಳ ನಡುವಿನ ಅವಧಿ. ಚಿಕ್ಕಂದು ಮುಂಜಾವು ಪ್ರಾಯ ನಡುಹಗಲು, ಮುಪ್ಪು ಸಂಜೆಯ ಸಮಯ ಯೌವನವೇ ಬಿಸಿಲು ಎಂದು ದಿನಕರ್ ದೇಸಾಯಿ ಅವರು ಒಂದು ಕಡೆಗೆ ಹೇಳ್ತಾರೆ. ಹೀಗೆ ನೋಡಿದರೆ 0ದಿಂದ 2 ವರ್ಷ ಮಕ್ಕಳ ಆರೈಕೆ ಹಾಗೂ 3ರಿಂದ 8 ವರ್ಷ ಸಂಘಟಿತ ಕಲಿಕೆಯ ಆರಂಭಿಕ ಹಂತ ಎಂದು 2 ವಿಭಾಗಗಳಾಗಿ ವಿಂಗಡಿಸಬಹುದು. ಹಾಗಾದರೆ ಇಸಿಸಿಯ ಪ್ರಾಮುಖ್ಯತೆ ಏನು ಅಂತ ನೋಡೋದಾದರೆ, ಆರಂಭಿಕ ಬಾಲ್ಯವು ಮಕ್ಕಳ ಮೆದುಳು ಅತ್ಯಂತ ವೇಗವಾಗಿ ಬೆಳೆಯುವ ಮತ್ತು ಬದಲಾವಣೆಗೆ ಹೊಂದಿಕೊಳ್ಳುವ ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿರುವ ಅವಧಿಯಾಗಿದೆ. ಉತ್ತಮ ಆರೋಗ್ಯ, ಯೋಗಕ್ಷೇಮ ಮತ್ತು ಸಾಮಾಜಿಕ ಭಾವನಾತ್ಮಕ ಬೆಳವಣಿಗೆಗೆ ಅಡಿಪಾಯ ಹಾಕಲಾಗಿದೆ. ಬಾಲ್ಯದ ಆರೈಕೆಯು ಸೃಜನಶೀಲತೆ, ವಿಮರ್ಶಾತ್ಮಕ ಚಿಂತನೆ, ಸಂವಹನ, ಸಮಸ್ಯೆ ಪರಿಹರಿಸುವುದು, ಸಹಯೋಗ ಮತ್ತು ಸ್ವಯಂ ಅಭಿವ್ಯಕ್ತಿ ಕೌಶಲ್ಯಗಳನ್ನು ಬೆಳೆಸುವಲ್ಲಿ ಸಹಾಯ ಮಾಡುತ್ತದೆ. ಇಸಿಸಿಗಾಗಿ ಯುನೆಸ್ಕೋ ಪ್ರೋತ್ಸಾಹ ನೀಡ್ತಾ ಇದೆ. ಸಂಸ್ಥೆಯು ಅಂತರವನ್ನು ಕಡಿಮೆ ಮಾಡಲು ಜಾಗತಿಕ ಪಾಲುದಾರಿಕೆ ಕಾರ್ಯತಂತ್ರವನ್ನು ಸ್ಥಾಪಿಸಿತು ಮತ್ತು ಗುಣಮಟ್ಟದ ಇಸಿಸಿಇ ಆರಂಭಿಕ ಪ್ರಾಥಮಿಕ ಶಾಲಾ ವರ್ಷಗಳು ಮತ್ತು ಕುಟುಂಬ ಶಿಕ್ಷಣವು ಎಲ್ಲ ಮಕ್ಕಳಿಗೆ ಲಭ್ಯವಿದೆ ಎಂದು ಖಚಿತಪಡಿಸುತ್ತದೆ. ಇದು ಹುಟ್ಟಿನಿಂದ ಪ್ರಾಥಮಿಕ ಶಾಲಾ ಪ್ರವೇಶದವರೆಗೆ ಚಿಕ್ಕ ಮಕ್ಕಳ ಆರೈಕೆ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ ಸರ್ಕಾರಗಳು ಮತ್ತು ಇತರ ಪ್ರಮುಖ ಪಾಲುದಾರರೊಂದಿಗೆ ಸಹಕರಿಸುತ್ತದೆ. ಯುನೆಸ್ಕೋ ಇಸಿಸಿಇ ಚಟುವಟಿಕೆಗಳು 3 ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲ ಮಕ್ಕಳಿಗೆ ಸಮಗ್ರ ಮತ್ತು ಗುಣಮಟ್ಟದ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಉತ್ತೇಜಿಸುವುದರ ಮೇಲೆ ಕೇಂದ್ರೀಕರಿಸುತ್ತವೆ. ವಿವಿಧ ವಯೋಮಾನದವರ ಅಗತ್ಯಗಳನ್ನು ಪರಿಹರಿಸಲು ದೇಶಗಳ ಶಿಕ್ಷಣ ಕ್ಷೇತ್ರದ ಯೋಜನೆಯಲ್ಲಿ ಇಸಿಸಿಇ ಘಟಕದ ಏಕೀಕರಣವನ್ನು ಸಂಸ್ಥೆಯು ಉತ್ತೇಜಿಸುತ್ತದೆ. ಇಸಿಸಿಇಗಾಗಿ ಹೊಸ ಶಿಕ್ಷಣ ನೀತಿ. ರಾಷ್ಟ್ರೀಯ ಶಿಕ್ಷಣ ನೀತಿಗಳು ಬಾಲ್ಯದ ಆರೈಕೆ ಮತ್ತು ಶಿಕ್ಷಣಕ್ಕಾಗಿ ಕೆಲವು ಶಿಫಾರಸುಗಳನ್ನು ಒಳಗೊಳ್ಳುತ್ತವೆ. ಆ ಶಿಫಾರಸುಗಳಲ್ಲಿ ಕೆಲವು ಸೇರಿವೆ. 1ನೇ ತರಗತಿಗೆ ಪ್ರವೇಶಿಸುವ ಎಲ್ಲ ವಿದ್ಯಾರ್ಥಿಗಳು ಶಾಲೆಗೆ ಸಿದ್ಧರಾಗಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳಲು 2030ರ ವೇಳೆಗೆ ಗುಣಮಟ್ಟದ ಆರಂಭಿಕ ಬಾಲ್ಯದ ಅಭಿವೃದ್ಧಿ ಮತ್ತು ಆರೈಕೆ ಶಿಕ್ಷಣಕ್ಕಾಗಿ ಸಾರ್ವತ್ರಿಕ ನಿಬಂಧನೆಯನ್ನು ಸಾಧಿಸಬೇಕು. ಎನ್ಇಪಿ ಅದ್ವಿತೀಯ ಅಂಗನವಾಡಿಗಳ ಸ್ಥಾಪನೆಯನ್ನು ಉತ್ತೇಜಿಸುತ್ತದೆ. ಅಂಗನವಾಡಿಗಳು ಪ್ರಾಥಮಿಕ ಶಾಲೆಗಳೊಂದಿಗೆ ಸಹ ಸ್ಥಳಗಳಾಗಿವೆ.
ಕನಿಷ್ಠ 5ರಿಂದ 6 ವರ್ಷ ವಯಸ್ಸಿನ ಪೂರ್ವ ಪ್ರಾಥಮಿಕ ಶಾಲೆಗಳು, ವಿಭಾಗಗಳು ಅಸ್ತಿತ್ವದಲ್ಲಿರುವ ಪ್ರಾಥಮಿಕ ಶಾಲೆಗಳೊಂದಿಗೆ ಸಹಸ್ಥಳಗಳಾಗಿವೆ. ಅರ್ಹತಾ ಇಸಿಸಿ ಶಿಕ್ಷಕರೊಂದಿಗೆ ಮಕ್ಕಳ ಸಮಗ್ರ ಅಭಿವೃದ್ಧಿಗಾಗಿ ಅದ್ವಿತೀಯ ಪ್ರೀಸ್ಕೂಲ್. ಇಸಿಸಿಗಾಗಿ ರಾಷ್ಟ್ರೀಯ ಪಠ್ಯಕ್ರಮ ಮತ್ತು ಶಿಕ್ಷಣದ ಚೌಕಟ್ಟು. ಇಸಿಸಿಯ ಪಠ್ಯಕ್ರಮವನ್ನು ಅಭಿವೃದ್ಧಿಪಡಿಸುವ ಜವಾಬ್ದಾರಿಯನ್ನ ಎನ್ಸಿಇಆರ್ಟಿ ಹೊಂದಿದೆ. ಇದು ಪ್ರೀಸ್ಕೂಲ್ಗಾಗಿ 3 ವರ್ಷಗಳ ಪಠ್ಯಕ್ರಮ ಮತ್ತು ಶಿಕ್ಷಣದ ಚೌಕಟ್ಟನ್ನು ರಚಿಸಿದೆ. ಇದು ಆಟ, ಚಟುವಟಿಕೆ ಮತ್ತು ವಿಚಾರಣೆ ಆಧಾರಿತ ಕಲಿಕೆಯ ಮೂಲಕ ಮಗುವಿನ ಸಮಗ್ರ ಬೆಳವಣಿಗೆಯ ಗುರಿಯನ್ನ ಹೊಂದಿದೆ. ಆರಂಭಿಕ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ. ಇಸಿಸಿ ಪಠ್ಯಕ್ರಮವು ಮಕ್ಕಳಿಗೆ ಸಂಖ್ಯಾಶಾಸ್ತ್ರ ಮತ್ತು ಸಾಕ್ಷರತೆಯ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡಲು ವಯಸ್ಸಿಗೆ ಸೂಕ್ತವಾದ ಆಟಗಳು, ಚಟುವಟಿಕೆಗಳು ಮತ್ತು ಕಥೆ ಹೇಳುವಿಕೆಯನ್ನು ಒಳಗೊಂಡಿದೆ. ಈ ಎನ್ಇಪಿ ಉಪಕ್ರಮವು ನಿಪುಣ್ ಭಾರತ್ ಮಿಷನ್ ಆಗಿದೆ. ಸಾಮಾಜಿಕ ಮತ್ತು ಭಾವನಾತ್ಮಕ ಬೆಳವಣಿಗೆ. ಆರಂಭಿಕ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣವು ಕಿರಿಯ ವಯಸ್ಸಿನಲ್ಲಿ ಮಕ್ಕಳ ಸಾಮಾಜಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಯನ್ನು ಸಹಾನುಭೂತಿ, ಸ್ವಯಂ ಶಿಸ್ತು ಮತ್ತು ಗೆಳೆಯರೊಂದಿಗೆ ಮತ್ತು ಪಾಲನೆ ಮಾಡುವವರೊಂದಿಗೆ ಸಕಾರಾತ್ಮಕ ಸಂಬಂಧಗಳನ್ನು ಉತ್ತೇಜಿಸುತ್ತದೆ. ದೈಹಿಕ ಬೆಳವಣಿಗೆ ಮತ್ತು ಯೋಗಕ್ಷೇಮ. ದೈಹಿಕ ಬೆಳವಣಿಗೆ ಮತ್ತು ಯೋಗಕ್ಷೇಮವು ಇಸಿಸಿಯ ಅವಿಭಾಜ್ಯ ಅಂಗಗಳಾಗಿವೆ. ಪಠ್ಯಕ್ರಮವು ದೈಹಿಕ ಚಟುವಟಿಕೆಗಳು, ಕೌಶಲ್ಯ ಅಭಿವೃದ್ಧಿ, ಹೊರಾಂಗಣ ಆಟ ಮತ್ತು ಆರೋಗ್ಯ ಶಿಕ್ಷಣವನ್ನು ಒಳಗೊಂಡಿದೆ. ಕಲಾತ್ಮಕ ಕೌಶಲ್ಯ ಮತ್ತು ಪರಿಸರ ಜಾಗೃತಿ. ಇಸಿಸಿ ಪಠ್ಯಕ್ರಮವು ಮಕ್ಕಳ ಕಲಾತ್ಮಕ ಅಭಿವ್ಯಕ್ತಿಗಳು ಮತ್ತು ಕೌಶಲ್ಯಗಳನ್ನು ಬೆಂಬಲಿಸುತ್ತದೆ. ಇದು ನೃತ್ಯ, ಸಂಗೀತ, ಚಿತ್ರಕಲೆ ಮತ್ತು ಚಿತ್ರಕಲೆಯಲ್ಲಿ ಮಕ್ಕಳ ಭಾಗವಹಿಸುವಿಕೆಯನ್ನು ಉತ್ತೇಜಿಸುತ್ತದೆ. ಇಸಿಸಿ ಮಕ್ಕಳಲ್ಲಿ ಪರಿಸರ ಜವಾಬ್ದಾರಿಯ ಪ್ರಜ್ಞೆಯನ್ನು ಬೆಳೆಸುತ್ತದೆ. ಪ್ರಕೃತಿಯ ತಿಳುವಳಿಕೆ, ಸುಸ್ಥಿರತೆ ಮತ್ತು ಪರಿಶ್ರಮವನ್ನು ಹುಟ್ಟುಹಾಕುತ್ತದೆ. ಬಹುಭಾಷಾ ಅಭಿವೃದ್ಧಿ. ಇಸಿಸಿ ಮಕ್ಕಳು ತಮ್ಮ ಮಾತೃಭಾಷೆ ಮತ್ತು ಪ್ರಾದೇಶಿಕ ಭಾಷೆಗಳನ್ನು ಕಲಿಯುವ ಮೂಲಕ ಬಹುಭಾಷಾ ಪ್ರಾವೀಣ್ಯತೆಯನ್ನು ಗಳಿಸುವಂತಹ ಗುರಿಯನ್ನು ಹೊಂದಿದೆ. ಜೊತೆಗೆ ಹಿಂದಿ ಮತ್ತು ಇಂಗ್ಲಿಷ್ನೊಂದಿಗೆ ಎನ್ಇಪಿಯಲ್ಲಿ ಆರಂಭಿಕ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣವನ್ನು ಕೂಡ ಇದು ಬೆಂಬಲಿಸುತ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಇಸಿಸಿ ತರಗತಿಗಳ ಸ್ಥಿತಿ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕೆಪಿಎಸ್ ಮಂಕಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಳದಿಪುರ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪ್ರಭಾತ ನಗರ ಮತ್ತು ಸರ್ಕಾರಿ ಹಿರಿಯ ಉರ್ದು ಪ್ರಾಥಮಿಕ ಶಾಲೆ ಸುಲ್ತಾನ್ಕೇರಿ, ಈ 4 ಕಡೆಗಳಲ್ಲಿ ಈಗಾಗಲೇ ಸರ್ಕಾರದ ವತಿಯಿಂದ ಇಸಿಸಿ ತರಗತಿಗಳು ಪ್ರಾರಂಭಗೊಂಡಿವೆ. ನಮ್ಮ ಹೊನ್ನಾವರ ತಾಲೂಕಿನ ಇನ್ನೂ ಅನೇಕ ಶಾಲೆಗಳಲ್ಲಿ ಎಲ್ಕೆಜಿ ಹಾಗೂ ಯುಕೆಜಿ ತರಗತಿಗಳನ್ನು ತೆರೆಯಲು ಉತ್ಸುಕತೆಯನ್ನು ತೋರಿದ್ದು ಮುಂದಿನ ಶೈಕ್ಷಣಿಕ ವರ್ಷಗಳಲ್ಲಿ ಪ್ರಾರಂಭಗೊಳ್ಳುವಂತಹ ನಿರೀಕ್ಷೆ ಇದೆ. ಇದೇ ರೀತಿ ನಮ್ಮ ಭಟ್ಕಳದ, ಕುಮಟಾದ, ಅಂಕೋಲಾದ ಹಾಗೂ ಕಾರವಾರ ತಾಲೂಕುಗಳಲ್ಲಿಯೂ ಕೂಡ ಈ ರೀತಿಯಾದ ವಿಶೇಷ ಇಸಿಸಿ ತರಗತಿಗಳು ಪ್ರಾರಂಭಗೊಂಡಿವೆ. ಸದ್ಯ ನಮ್ಮ ತಾಲೂಕಿನಲ್ಲಿ ಕೆಪಿಎಸ್ ಮಂಕಿಯಲ್ಲಿ 59, ಪ್ರಭಾತ್ ನಗರದಲ್ಲಿ 14, ಸುಲ್ತಾನ್ಕೇರಿಯಲ್ಲಿ 16 ಹಾಗೂ ಹಳದಿಪುರದಲ್ಲಿ 47 ವಿದ್ಯಾರ್ಥಿಗಳು ಅಭ್ಯಸಿಸುತ್ತಿದ್ದಾರೆ ಎಂಬುದು ಅತಿ ಸಂತೋಷದ ವಿಷಯ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಇಸಿಸಿ ತರಗತಿಗಳ ಗತಿ. ಇದೇ ಗತಿಯಲ್ಲಿ ಮುಂದುವರೆದರೆ ನಮ್ಮ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೂ ಇದು ಬೆಂಬಲವಾಗುವುದಲ್ಲದೆ ಮುಂದಿನ ದಿನಗಳಲ್ಲಿ ಪ್ರಗತಿದಾಯಕ ಬೆಳವಣಿಗೆಯಾಗಲಿದೆ ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. ಮಕ್ಕಳ ಆರೋಗ್ಯ ಹಾಗೂ ಶೈಕ್ಷಣಿಕ ಅಭಿವೃದ್ಧಿಯ ದೃಷ್ಟಿಯಿಂದ ಇದು ಪ್ರಗತಿದಾಯಕ ಹೆಜ್ಜೆ ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. ಒಂದು ದೀಪ ತಾನು ಬೆಳಗಿದ್ದಾಗ ಮಾತ್ರ ತನ್ನಂತಹ 100 ದೀಪಗಳನ್ನು ಬೆಳಗಿಸುವುದಕ್ಕೆ ಸಾಧ್ಯ. ಶ್ರುತಿವಾಕ್ಯದಂತೆ ಆನೋ ಭದ್ರಾ ಕೃತವೋಯಂತು ವಿಶ್ವತಃ ಎಂಬಂತೆ ಒಳ್ಳೆಯದು ಯಾವುದೇ ಮೂಲದಿಂದ ಬರಲಿ ಸ್ವಾಗತಿಸೋಣ. ಬಾಲ್ವಾಡಿ, ಶಿಶುವಿಹಾರ, ಅಂಗನವಾಡಿಗಳ ಜೊತೆಗೆ ಅಪ್ಡೇಟ್ ಆದಂತಹ ಇಂದಿನ ವ್ಯವಸ್ಥೆಯಲ್ಲಿ ಇಸಿಸಿ ತರಗತಿಗಳು ಹೊಸ ಯುಗಕ್ಕೆ ಹೊಸ ಹೆಸರನ್ನು ತಂದುಕೊಡಲಿ, ಶೈಕ್ಷಣಿಕ ಬಲವರ್ಧನೆಗೆ ಉಸಿರಾಗಲಿ. ಯುಗ ಯುಗಗಳ ಹಣೆ ಬರಹವ ಬರಸಿ, ಮನ್ವಂತರಗಳ ಭಾಗ್ಯವ ತೆರೆಸಿ, ಹೊಸಗಾಲದ ಹಸು ಮಕ್ಕಳ ಹರಸಿ, ಹಕ್ಕಿ ಹಾರುತ್ತಿದೆ ನೋಡಿದಿರ ಎಂಬ ದ.ರಾ. ಬೇಂದ್ರೆಯವರ ನುಡಿಯೊಂದಿಗೆ ಇಂದಿನ ಈ ಸೆಮಿನಾರ್ ಅನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಸಂದೀಪ್ ಎಸ್ ಭಟ್, ಹೊಸಕುಳಿ, ಹೊನ್ನಾವರದಿಂದ.